ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸಂಜೆ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಕೇಳಿದ್ರು. ಸೊ ಯಾವಾಗೂ ಔಟ್ಸೈಡು ಮಂಚೂರಿ ಅದು ಇದು ತೊಗೊಂಬಂದು ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಸೊ ಅದರಿಂದ ಇಂಟೆನ್ಷನಿಂದ ನಾನಿವತ್ತು ಡಿಫ್ರೆಂಟಾಗಿ ಮನೆಯಲ್ಲೇ ಏನಾದರೂ ಮಾಡಿಕೊಡೋಣ ಅಂತ ನಾನು ಐಡಿಯಾ ಮಾಡಿದ್ದು ರಾ ಜಾಕ್ ಫ್ರೂಟಲ್ಲಿ ಮಂಚೂರಿ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ನಾನು ಇದನ್ನು 1-2 ಟೈಮ್ಸ್ ಟ್ರೈ ಮಾಡಿದ್ದೆ, ಬಟ್ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಇವಾಗ ಇದು ಜಾಕ್ ಫ್ರೂಟ್ಸ್ ಎಲ್ಲ ಸೀಸನ್ ಇರೋದ್ರಿಂದ ನಾನು ಇದನ್ನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ನಮ್ಮೂರಲ್ಲೇ ಇರೋವಂಥ ಒಂದು ಪಾರ್ಕಿಗೆ ಹೋದ್ವಿ. ಸೊ ಅಲ್ಲಿ ಒಂದು ನಮಗೆ ಕೈಗೆ ಎಟುಕುವಂಥ ಒಂದು ಜಾಕ್ ಫ್ರೂಟು ಸ್ಮಾಲ್ ಸೈಜಲ್ಲಿ ಚೆನ್ನಾಗಿತ್ತು. ಅದನ್ನು ಕಟ್ ಮಾಡ್ಕೊಂಡು ತೊಗೊಂಬಂದು ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ ಫುಲ್ಲು ಅದ್ರ ಮೇಲೆ ಏನಿದೆ ಮುಳ್ಳು ಥರ ಇರುತ್ತಲ್ವ, ಅದನ್ನು ಫುಲ್ಲು ಕಂಪ್ಲೀಟಾಗಿ ಸಿಪ್ಪೆನ ತೆಗೆದಿಟ್ಕೊತಾ ಇದ್ದೀನಿ. ಇನ್ನೊಂದು ಜಾಕ್ ಫ್ರೂಟ್ ಸಹ ಸಿಕ್ಕಿತ್ತು, ಅದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು. ಸೊ ಇದು ಚಿಕ್ಕದೇ ಸಾಕು ಅಂದ್ಕೊಂಡು ನಾನು ಅದನ್ನೇ ತೊಗೊಂಬಂದಿದ್ದೀನಿ. ಸೊ ಇದು ಫುಲ್ ಕಂಪ್ಲೀಟ್ ಎಲ್ಲ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗಿತಾ ಕಪ್ಪುಗೆ ಒಂಥರ ಕಲರೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಆಯಿಲ್ ಒಂಥರ ಇದು ಆಯಿಲ್ ಅಂತೀವಲ್ವ, ಆ ಥರ ಎಲ್ಲ ಬರ್ತಾ ಇರುತ್ತೆ. ಸೊ ಇಸೋಕೆ ಕಟ್ ಮಾಡ್ತಾ ಸರಿ ಹೋಗುತ್ತೆ. ಮತ್ತು ಇದು ನೋಡ್ತಾ ಇರ್ಬೋದು ನೀವು, ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಮಂಚೂರಿ ಯಾವ ಥರ ಸೈಜಲ್ಲಿರುತ್ತೋ ಆ ಸೈಜ್ಗೆ ಮಾಡ್ಕೊಳ್ಳೋಣ ಅಂತ ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಎಲ್ಲ ಪೀಸಸ್ಸಾಗಿ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿದ್ದೆ ನೀರಿಗೆ. ಉಪ್ಪು ಹಾಕೋದ್ರಿಂದ ಆ ಕಾಯಿ ಏನಿದೆ, ಅದು ಜಾಕ್ ಫ್ರೂಟ್ ಏನಿದೆ ಅದು ಕಪ್ಪಾಗೋದಿಲ್ಲ. ಸೊ ಇರೋದನ್ನೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಮತ್ತು ಅದಕ್ಕೆ ಉಪ್ಪನ್ನು ನೀರಿಗೆ ಉಪ್ಪೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲನೂ ಎಲ್ಲ ಕಟ್ ಮಾಡಿ ಎಲ್ಲನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಈಗ ನಾನು ಮಾಡ್ತಾಯಿದ್ದೀನಿ 1-2 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರು, ಗ್ರಾಮ್ ಫ್ಲೋರು, ಹಾಗೆಯೇ ಮೈದಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ನು ಸಹ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5-10 ಮಿನಿಟ್ಸು ಹಾಗೆಯೇ ಸೋಕ್ ಮಾಡಿಡಬೇಕು. ಸೋಕ್ ಮಾಡೋದ್ರಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದೇನಿದೆ ಕಾಯಿ ಅದೆಲ್ಲನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಅದರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೋಕ್ ಮಾಡಿ ನಾನು ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ಡೀಪ್ ಫ್ರೈ ಮಾಡಿ, ಅಂದರೆ 2 ಟೈಮ್ಸ್ ಮಾಡಿಲ್ಲ, ಒಂದೇ ಸಲನೇ ಫ್ರೈ ಅಂತ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಬಾಯ್ಲ್ ಆಗಬೇಕಲ್ವ, ಅದರಿಂದ. ಸೊ ಇದಕ್ಕೆ ನೀವು ಮಂಚೂರಿ ಸ್ಟೈಲಲ್ಲಿ ಒಗ್ಗರಣೆ ಅಂದರೂ ಮಾಡ್ಕೊಬೋದು, ಸಾಸ್ಗಳೆಲ್ಲ ಹಾಕ್ಕೊಂಡು. ಇಲ್ಲ ನಾನು ಹಾಗೆ ತಿಂತೀನಿ ಹಾಗೇನೂ ತಿನ್ಕೊಬೋದು. ನಾನಿಲ್ಲಿ ಸ್ವಲ್ಪ ಅಷ್ಟೊಂದು ಏನು ಒಗ್ಗರಣೆ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.